ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಎಟಿಎಂ ಹಣದ ಕಳ್ಳತನದ ಏನು ದರೋಡೆಯ ವಿಚಾರ ಇತ್ತು. ಅದರಲ್ಲೂ ಕೂಡ ಇನ್ನೂ ಏನು ಮಾಹಿತಿ ಗೊತ್ತಾಗಿಲ್ಲ. ದರೋಡೆಕೋರರ ಬೈಕ್ ಸಿಕ್ಕಿಲ್ಲ, ಹಣದ ಟ್ರಂಕ್ ಸಿಕ್ಕಿಲ್ಲ, ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಜಾರ್ಖಂಡ್ಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಬಹಳ ನೀಟಾಗಿ ಪೊಲೀಸರನ್ನ ದಿಕ್ಕು ತಪ್ಪಿಸಿ ಈ ದರೋಡೆಕೋರರು ಪರಾರಿ ಆಗ್ತಾ ಇದ್ದಾರಾ? ಮೊದಲೇ ಬಹಳ ನೀಟಾಗಿ ಪ್ಲಾನ್ ಮಾಡಿಕೊಂಡು ದಿಕ್ಕು ತಪ್ಪಿಸಿ ಪರಾರಿ ಆಗ್ತಾ ಇದ್ದಾರಾ? ನೋಡಿ, ಇವರು ಇಂಟರ್ಸ್ಟೇಟ್ ಹೆಂಗ್ ಹೋಗ್ತಾ ಇದ್ದಾರೆ ಅಂತ ನಿನ್ನೆ ಯುಪಿನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಇವತ್ತು ನೋಡಿದ್ರೆ ಜಾರ್ಖಂಡ್ಗೆ ಪರಾರಿ ಆಗಿರ್ಬೇಕು ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ನೀಟಾಗಿ ಪೊಲೀಸ್ನ ದಿಕ್ಕು ತಪ್ಪಿಸ್ತಾ ಇದ್ದಾರಾ, ಯಾಮರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಅವ್ರು ಬಂದಿರೋಂಥ ರೀತಿನೂ ಇಬ್ಬರೇ ಬಂದಿರೋದು. ಬಸ್ಸಲ್ಲಿ ಬರ್ತಾರೆ, ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾರೆ, ಆಮೇಲೆ ಅಲ್ಲಿ ಬೈಕ್ ಅರೇಂಜ್ ಮಾಡ್ಕೊಂಡು ಬೈಕಲ್ಲಿ ಬರ್ತಾರೆ. ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಎಟಿಎಂ ಹಣದ ಕಳ್ಳತನದ ಏನು ದರೋಡೆಯ ವಿಚಾರ ಇತ್ತು. ಅದರಲ್ಲೂ ಕೂಡ ಇನ್ನೂ ಏನು ಮಾಹಿತಿ ಗೊತ್ತಾಗಿಲ್ಲ. ದರೋಡೆಕೋರರ ಬೈಕ್ ಸಿಕ್ಕಿಲ್ಲ, ಹಣದ ಟ್ರಂಕ್ ಸಿಕ್ಕಿಲ್ಲ, ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಜಾರ್ಖಂಡ್ಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಬಹಳ ನೀಟಾಗಿ ಪೊಲೀಸರನ್ನ ದಿಕ್ಕು ತಪ್ಪಿಸಿ ಈ ದರೋಡೆಕೋರರು ಪರಾರಿ ಆಗ್ತಾ ಇದ್ದಾರಾ? ಮೊದಲೇ ಬಹಳ ನೀಟಾಗಿ ಪ್ಲಾನ್ ಮಾಡಿಕೊಂಡು ದಿಕ್ಕು ತಪ್ಪಿಸಿ ಪರಾರಿ ಆಗ್ತಾ ಇದ್ದಾರಾ? ನೋಡಿ, ಇವರು ಇಂಟರ್ಸ್ಟೇಟ್ ಹೆಂಗ್ ಹೋಗ್ತಾ ಇದ್ದಾರೆ ಅಂತ ನಿನ್ನೆ ಯುಪಿನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಇವತ್ತು ನೋಡಿದ್ರೆ ಜಾರ್ಖಂಡ್ಗೆ ಪರಾರಿ ಆಗಿರ್ಬೇಕು ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ನೀಟಾಗಿ ಪೊಲೀಸ್ನ ದಿಕ್ಕು ತಪ್ಪಿಸ್ತಾ ಇದ್ದಾರಾ, ಯಾಮರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಅವ್ರು ಬಂದಿರೋಂಥ ರೀತಿನೂ ಇಬ್ಬರೇ ಬಂದಿರೋದು. ಬಸ್ಸಲ್ಲಿ ಬರ್ತಾರೆ, ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾರೆ, ಆಮೇಲೆ ಅಲ್ಲಿ ಬೈಕ್ ಅರೇಂಜ್ ಮಾಡ್ಕೊಂಡು ಬೈಕಲ್ಲಿ ಬರ್ತಾರೆ. ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಎಟಿಎಂ ಹಣದ ಕಳ್ಳತನದ ಏನು ದರೋಡೆಯ ವಿಚಾರ ಇತ್ತು. ಅದರಲ್ಲೂ ಕೂಡ ಇನ್ನೂ ಏನು ಮಾಹಿತಿ ಗೊತ್ತಾಗಿಲ್ಲ. ದರೋಡೆಕೋರರ ಬೈಕ್ ಸಿಕ್ಕಿಲ್ಲ, ಹಣದ ಟ್ರಂಕ್ ಸಿಕ್ಕಿಲ್ಲ, ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಜಾರ್ಖಂಡ್ಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಬಹಳ ನೀಟಾಗಿ ಪೊಲೀಸರನ್ನ ದಿಕ್ಕು ತಪ್ಪಿಸಿ ಈ ದರೋಡೆಕೋರರು ಪರಾರಿ ಆಗ್ತಾ ಇದ್ದಾರಾ? ಮೊದಲೇ ಬಹಳ ನೀಟಾಗಿ ಪ್ಲಾನ್ ಮಾಡಿಕೊಂಡು ದಿಕ್ಕು ತಪ್ಪಿಸಿ ಪರಾರಿ ಆಗ್ತಾ ಇದ್ದಾರಾ? ನೋಡಿ, ಇವರು ಇಂಟರ್ಸ್ಟೇಟ್ ಹೆಂಗ್ ಹೋಗ್ತಾ ಇದ್ದಾರೆ ಅಂತ ನಿನ್ನೆ ಯುಪಿನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಇವತ್ತು ನೋಡಿದ್ರೆ ಜಾರ್ಖಂಡ್ಗೆ ಪರಾರಿ ಆಗಿರ್ಬೇಕು ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ನೀಟಾಗಿ ಪೊಲೀಸ್ನ ದಿಕ್ಕು ತಪ್ಪಿಸ್ತಾ ಇದ್ದಾರಾ, ಯಾಮರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಅವ್ರು ಬಂದಿರೋಂಥ ರೀತಿನೂ ಇಬ್ಬರೇ ಬಂದಿರೋದು. ಬಸ್ಸಲ್ಲಿ ಬರ್ತಾರೆ, ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾರೆ, ಆಮೇಲೆ ಅಲ್ಲಿ ಬೈಕ್ ಅರೇಂಜ್ ಮಾಡ್ಕೊಂಡು ಬೈಕಲ್ಲಿ ಬರ್ತಾರೆ. ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಎಟಿಎಂ ಹಣದ ಕಳ್ಳತನದ ಏನು ದರೋಡೆಯ ವಿಚಾರ ಇತ್ತು. ಅದರಲ್ಲೂ ಕೂಡ ಇನ್ನೂ ಏನು ಮಾಹಿತಿ ಗೊತ್ತಾಗಿಲ್ಲ. ದರೋಡೆಕೋರರ ಬೈಕ್ ಸಿಕ್ಕಿಲ್ಲ, ಹಣದ ಟ್ರಂಕ್ ಸಿಕ್ಕಿಲ್ಲ, ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಜಾರ್ಖಂಡ್ಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಬಹಳ ನೀಟಾಗಿ ಪೊಲೀಸರನ್ನ ದಿಕ್ಕು ತಪ್ಪಿಸಿ ಈ ದರೋಡೆಕೋರರು ಪರಾರಿ ಆಗ್ತಾ ಇದ್ದಾರಾ? ಮೊದಲೇ ಬಹಳ ನೀಟಾಗಿ ಪ್ಲಾನ್ ಮಾಡಿಕೊಂಡು ದಿಕ್ಕು ತಪ್ಪಿಸಿ ಪರಾರಿ ಆಗ್ತಾ ಇದ್ದಾರಾ? ನೋಡಿ, ಇವರು ಇಂಟರ್ಸ್ಟೇಟ್ ಹೆಂಗ್ ಹೋಗ್ತಾ ಇದ್ದಾರೆ ಅಂತ ನಿನ್ನೆ ಯುಪಿನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಇವತ್ತು ನೋಡಿದ್ರೆ ಜಾರ್ಖಂಡ್ಗೆ ಪರಾರಿ ಆಗಿರ್ಬೇಕು ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ನೀಟಾಗಿ ಪೊಲೀಸ್ನ ದಿಕ್ಕು ತಪ್ಪಿಸ್ತಾ ಇದ್ದಾರಾ, ಯಾಮರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಅವ್ರು ಬಂದಿರೋಂಥ ರೀತಿನೂ ಇಬ್ಬರೇ ಬಂದಿರೋದು. ಬಸ್ಸಲ್ಲಿ ಬರ್ತಾರೆ, ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾರೆ, ಆಮೇಲೆ ಅಲ್ಲಿ ಬೈಕ್ ಅರೇಂಜ್ ಮಾಡ್ಕೊಂಡು ಬೈಕಲ್ಲಿ ಬರ್ತಾರೆ. ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಎಟಿಎಂ ಹಣದ ಕಳ್ಳತನದ ಏನು ದರೋಡೆಯ ವಿಚಾರ ಇತ್ತು. ಅದರಲ್ಲೂ ಕೂಡ ಇನ್ನೂ ಏನು ಮಾಹಿತಿ ಗೊತ್ತಾಗಿಲ್ಲ. ದರೋಡೆಕೋರರ ಬೈಕ್ ಸಿಕ್ಕಿಲ್ಲ, ಹಣದ ಟ್ರಂಕ್ ಸಿಕ್ಕಿಲ್ಲ, ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಜಾರ್ಖಂಡ್ಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಬಹಳ ನೀಟಾಗಿ ಪೊಲೀಸರನ್ನ ದಿಕ್ಕು ತಪ್ಪಿಸಿ ಈ ದರೋಡೆಕೋರರು ಪರಾರಿ ಆಗ್ತಾ ಇದ್ದಾರಾ? ಮೊದಲೇ ಬಹಳ ನೀಟಾಗಿ ಪ್ಲಾನ್ ಮಾಡಿಕೊಂಡು ದಿಕ್ಕು ತಪ್ಪಿಸಿ ಪರಾರಿ ಆಗ್ತಾ ಇದ್ದಾರಾ? ನೋಡಿ, ಇವರು ಇಂಟರ್ಸ್ಟೇಟ್ ಹೆಂಗ್ ಹೋಗ್ತಾ ಇದ್ದಾರೆ ಅಂತ ನಿನ್ನೆ ಯುಪಿನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಇವತ್ತು ನೋಡಿದ್ರೆ ಜಾರ್ಖಂಡ್ಗೆ ಪರಾರಿ ಆಗಿರ್ಬೇಕು ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ನೀಟಾಗಿ ಪೊಲೀಸ್ನ ದಿಕ್ಕು ತಪ್ಪಿಸ್ತಾ ಇದ್ದಾರಾ, ಯಾಮರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಅವ್ರು ಬಂದಿರೋಂಥ ರೀತಿನೂ ಇಬ್ಬರೇ ಬಂದಿರೋದು. ಬಸ್ಸಲ್ಲಿ ಬರ್ತಾರೆ, ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾರೆ, ಆಮೇಲೆ ಅಲ್ಲಿ ಬೈಕ್ ಅರೇಂಜ್ ಮಾಡ್ಕೊಂಡು ಬೈಕಲ್ಲಿ ಬರ್ತಾರೆ. ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಎಟಿಎಂ ಹಣದ ಕಳ್ಳತನದ
ಏನು ದರೋಡೆಯ ವಿಚಾರ ಇತ್ತು, ಅದರಲ್ಲೂ ಕೂಡ ಇನ್ನೂ ಏನು ಮಾಹಿತಿ ಗೊತ್ತಾಗಿಲ್ಲ. ದರೋಡೆಕೋರರ ಬೈಕ್ ಸಿಕ್ಕಿಲ್ಲ, ಹಣದ ಟ್ರಂಕ್ ಸಿಕ್ಕಿಲ್ಲ, ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಜಾರ್ಖಂಡ್ಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಬಹಳ ನೀಟಾಗಿ ಪೊಲೀಸರನ್ನ ದಿಕ್ಕು ತಪ್ಪಿಸಿ ಈ ದರೋಡೆಕೋರರು ಪರಾರಿ ಆಗ್ತಾ ಇದ್ದಾರಾ? ಮೊದಲೇ ಬಹಳ ನೀಟಾಗಿ ಪ್ಲಾನ್ ಮಾಡಿಕೊಂಡು ದಿಕ್ಕು ತಪ್ಪಿಸಿ ಪರಾರಿ ಆಗ್ತಾ ಇದ್ದಾರಾ? ನೋಡಿ, ಇವರು ಇಂಟರ್ಸ್ಟೇಟ್ ಹೆಂಗ್ ಹೋಗ್ತಾ ಇದ್ದಾರೆ ಅಂತ ನಿನ್ನೆ ಯುಪಿನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಇವತ್ತು ನೋಡಿದ್ರೆ ಜಾರ್ಖಂಡ್ಗೆ ಪರಾರಿ ಆಗಿರ್ಬೇಕು ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ನೀಟಾಗಿ ಪೊಲೀಸ್ನ ದಿಕ್ಕು ತಪ್ಪಿಸ್ತಾ ಇದ್ದಾರಾ, ಯಾಮರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಅವ್ರು ಬಂದಿರೋಂಥ ರೀತಿನೂ ಇಬ್ಬರೇ ಬಂದಿರೋದು. ಬಸ್ಸಲ್ಲಿ ಬರ್ತಾರೆ, ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾರೆ, ಆಮೇಲೆ ಅಲ್ಲಿ ಬೈಕ್ ಅರೇಂಜ್ ಮಾಡ್ಕೊಂಡು ಬೈಕಲ್ಲಿ ಬರ್ತಾರೆ. ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಎಟಿಎಂ ಹಣದ ಕಳ್ಳತನದ ಏನು ದರೋಡೆಯ ವಿಚಾರ ಇತ್ತು, ಅದರಲ್ಲೂ ಕೂಡ ಇನ್ನೂ ಏನು ಮಾಹಿತಿ ಗೊತ್ತಾಗಿಲ್ಲ. ದರೋಡೆಕೋರರ ಬೈಕ್ ಸಿಕ್ಕಿಲ್ಲ, ಹಣದ ಟ್ರಂಕ್ ಸಿಕ್ಕಿಲ್ಲ, ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಜಾರ್ಖಂಡ್ಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಬಹಳ ನೀಟಾಗಿ ಪೊಲೀಸರನ್ನ ದಿಕ್ಕು ತಪ್ಪಿಸಿ ಈ ದರೋಡೆಕೋರರು ಪರಾರಿ ಆಗ್ತಾ ಇದ್ದಾರಾ? ಮೊದಲೇ ಬಹಳ ನೀಟಾಗಿ ಪ್ಲಾನ್ ಮಾಡಿಕೊಂಡು ದಿಕ್ಕು ತಪ್ಪಿಸಿ ಪರಾರಿ ಆಗ್ತಾ ಇದ್ದಾರಾ? ನೋಡಿ, ಇವರು ಇಂಟರ್ಸ್ಟೇಟ್ ಹೆಂಗ್ ಹೋಗ್ತಾ ಇದ್ದಾರೆ ಅಂತ ನಿನ್ನೆ ಯುಪಿನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಇವತ್ತು ನೋಡಿದ್ರೆ ಜಾರ್ಖಂಡ್ಗೆ ಪರಾರಿ ಆಗಿರ್ಬೇಕು ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ನೀಟಾಗಿ ಪೊಲೀಸ್ನ ದಿಕ್ಕು ತಪ್ಪಿಸ್ತಾ ಇದ್ದಾರಾ, ಯಾಮರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಅವ್ರು ಬಂದಿರೋಂಥ ರೀತಿನೂ ಇಬ್ಬರೇ ಬಂದಿರೋದು. ಬಸ್ಸಲ್ಲಿ ಬರ್ತಾರೆ, ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾರೆ, ಆಮೇಲೆ ಅಲ್ಲಿ ಬೈಕ್ ಅರೇಂಜ್ ಮಾಡ್ಕೊಂಡು ಬೈಕಲ್ಲಿ ಬರ್ತಾರೆ. ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಎಟಿಎಂ ಹಣದ ಕಳ್ಳತನದ ಏನು ದರೋಡೆಯ ವಿಚಾರ ಇತ್ತು, ಅದರಲ್ಲೂ ಕೂಡ ಇನ್ನೂ ಏನು ಮಾಹಿತಿ ಗೊತ್ತಾಗಿಲ್ಲ. ದರೋಡೆಕೋರರ ಬೈಕ್ ಸಿಕ್ಕಿಲ್ಲ, ಹಣದ ಟ್ರಂಕ್ ಸಿಕ್ಕಿಲ್ಲ, ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಜಾರ್ಖಂಡ್ಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಬಹಳ ನೀಟಾಗಿ ಪೊಲೀಸರನ್ನ ದಿಕ್ಕು ತಪ್ಪಿಸಿ ಈ ದರೋಡೆಕೋರರು ಪರಾರಿ ಆಗ್ತಾ ಇದ್ದಾರಾ? ಮೊದಲೇ ಬಹಳ ನೀಟಾಗಿ ಪ್ಲಾನ್ ಮಾಡಿಕೊಂಡು ದಿಕ್ಕು ತಪ್ಪಿಸಿ ಪರಾರಿ ಆಗ್ತಾ ಇದ್ದಾರಾ? ನೋಡಿ, ಇವರು ಇಂಟರ್ಸ್ಟೇಟ್ ಹೆಂಗ್ ಹೋಗ್ತಾ ಇದ್ದಾರೆ ಅಂತ ನಿನ್ನೆ ಯುಪಿನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಇವತ್ತು ನೋಡಿದ್ರೆ ಜಾರ್ಖಂಡ್ಗೆ ಪರಾರಿ ಆಗಿರ್ಬೇಕು ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ನೀಟಾಗಿ ಪೊಲೀಸ್ನ ದಿಕ್ಕು ತಪ್ಪಿಸ್ತಾ ಇದ್ದಾರಾ, ಯಾಮರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಅವ್ರು ಬಂದಿರೋಂಥ ರೀತಿನೂ ಇಬ್ಬರೇ ಬಂದಿರೋದು. ಬಸ್ಸಲ್ಲಿ ಬರ್ತಾರೆ, ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾರೆ, ಆಮೇಲೆ ಅಲ್ಲಿ ಬೈಕ್ ಅರೇಂಜ್ ಮಾಡ್ಕೊಂಡು ಬೈಕಲ್ಲಿ ಬರ್ತಾರೆ. ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಎಟಿಎಂ ಹಣದ ಕಳ್ಳತನದ ಏನು ದರೋಡೆಯ ವಿಚಾರ ಇತ್ತು, ಅದರಲ್ಲೂ ಕೂಡ ಇನ್ನೂ ಏನು ಮಾಹಿತಿ ಗೊತ್ತಾಗಿಲ್ಲ. ದರೋಡೆಕೋರರ ಬೈಕ್ ಸಿಕ್ಕಿಲ್ಲ, ಹಣದ ಟ್ರಂಕ್ ಸಿಕ್ಕಿಲ್ಲ, ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಜಾರ್ಖಂಡ್ಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಬಹಳ ನೀಟಾಗಿ ಪೊಲೀಸರನ್ನ ದಿಕ್ಕು ತಪ್ಪಿಸಿ ಈ ದರೋಡೆಕೋರರು ಪರಾರಿ ಆಗ್ತಾ ಇದ್ದಾರಾ? ಮೊದಲೇ ಬಹಳ ನೀಟಾಗಿ ಪ್ಲಾನ್ ಮಾಡಿಕೊಂಡು ದಿಕ್ಕು ತಪ್ಪಿಸಿ ಪರಾರಿ ಆಗ್ತಾ ಇದ್ದಾರಾ? ನೋಡಿ, ಇವರು ಇಂಟರ್ಸ್ಟೇಟ್ ಹೆಂಗ್ ಹೋಗ್ತಾ ಇದ್ದಾರೆ ಅಂತ ನಿನ್ನೆ ಯುಪಿನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಇವತ್ತು ನೋಡಿದ್ರೆ ಜಾರ್ಖಂಡ್ಗೆ ಪರಾರಿ ಆಗಿರ್ಬೇಕು ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ನೀಟಾಗಿ ಪೊಲೀಸ್ನ ದಿಕ್ಕು ತಪ್ಪಿಸ್ತಾ ಇದ್ದಾರಾ, ಯಾಮರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಅವ್ರು ಬಂದಿರೋಂಥ ರೀತಿನೂ ಇಬ್ಬರೇ ಬಂದಿರೋದು. ಬಸ್ಸಲ್ಲಿ ಬರ್ತಾರೆ, ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾರೆ, ಆಮೇಲೆ ಅಲ್ಲಿ ಬೈಕ್ ಅರೇಂಜ್ ಮಾಡ್ಕೊಂಡು ಬೈಕಲ್ಲಿ ಬರ್ತಾರೆ.